ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ಗೆ ಎಂಟ್ರಿ ನೀಡಿರುವ ಶೋಭಾ ಶೆಟ್ಟಿಯವರ ವಯಸ್ಸು, ವಿದ್ಯಾಭ್ಯಾಸ, ಅವರು ಯಾವೆಲ್ಲ ಸೀರಿಯಲ್ ಹಾಗೂ ಸಿನಿಮಾದಲ್ಲಿ ನಟಿಸಿದ್ದಾರೆ ಮತ್ತು ಅವರ ಕುರಿತಾದ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಅದಕ್ಕೂ ಮೊದಲು ನೀವಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಸೀಸನ್ 11ಕ್ಕೆ ವೈಲ್ಡ್ ಕಾರ್ಡ್ ಮೂಲಕ ಶೋಭಾ ಶೆಟ್ಟಿ ಅವರು ಎಂಟ್ರಿ ಕೊಟ್ಟಿದ್ದು, ಇದಕ್ಕೂ ಮೊದಲು ತೆಲುಗು ಬಿಗ್ ಬಾಸ್ ಫೈನಲ್ಗೆ 5 ದಿನಗಳಿರುವಾಗ ಬಿಗ್ ಬಾಸ್ ಮನೆಯಿಂದ ಹೊರಬಂದಿರುತ್ತಾರೆ. ಹಾಗಾದರೆ ಈ ಶೋಭಾ ಶೆಟ್ಟಿ ಯಾರು, ಇವರ ಹಿನ್ನೆಲೆ ಏನು ಎಂದು ನೋಡುವುದಾದರೆ, ಮೊದಲನೆಯದಾಗಿ ಶೋಭಾ ಶೆಟ್ಟಿ ಅವರು ಮೂಲತಃ ಮಂಗಳೂರಿನವರಾಗಿದ್ದು, ಇವರು ಕನ್ನಡದ ಹುಡುಗಿಯಾಗಿರುತ್ತಾರೆ. ಇನ್ನು ಇವರು ಜನಿಸಿದ್ದು ಜನವರಿ 20, 1990ರಲ್ಲಿ. ಹಾಗೆ ಇವರಿಗೆ ಈಗ 34 ವರ್ಷ ವಯಸ್ಸು. ಇವರು ಸದ್ಯ ಬೆಂಗಳೂರು ಹಾಗೂ ಹೈದರಾಬಾದ್ನಲ್ಲಿ ಸೆಟಲ್ ಆಗಿರುತ್ತಾರೆ. ಹೌದು, ಇವರು ತೆಲುಗು ಸೀರಿಯಲ್ನಲ್ಲಿ ಸಹ ಆಕ್ಟ್ ಮಾಡುತ್ತಿರುವುದರಿಂದ ಬೆಂಗಳೂರು ಹಾಗೂ ಹೈದರಾಬಾದ್ ಎರಡೂ ಕಡೆ ಇವರು ಇರುತ್ತಾರೆ. ಇನ್ನು ಇವರು ತಮ್ಮ ಶಾಲಾ ಶಿಕ್ಷಣವನ್ನ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಕಂಪ್ಲೀಟ್ ಮಾಡಿರುತ್ತಾರೆ. ಹಾಗೆ ಇವರು MSc ಗ್ರಾಜ್ಯುಯೇಟ್ ಸಹ ಆಗಿರುತ್ತಾರೆ. ಇನ್ನು ಇವರ ಮೊದಲ ಸೀರಿಯಲ್ ಯಾವುದು ಎಂದು ನೋಡುವುದಾದರೆ, ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಅಗ್ನಿಸಾಕ್ಷಿ ಸೀರಿಯಲ್ನಲ್ಲಿ ತನು ಎನ್ನುವ ಪಾತ್ರದ ಮೂಲಕ ಇವರು ಕಿರುತೆರೆಗೆ ಎಂಟ್ರಿ ಕೊಡುತ್ತಾರೆ. ನಂತರ ಇವರು ಉದಯ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದ ಕಾವೇರಿ ಎನ್ನುವ ಸೀರಿಯಲ್ನಲ್ಲಿ ಸಹ ನಟಿಸಿರುತ್ತಾರೆ. ಸೀರಿಯಲ್ ಅಷ್ಟೇ ಅಲ್ಲದೆ ಇವರು ಅಂಜನಿ ಪುತ್ರ ಎನ್ನುವ ಸಿನಿಮಾದಲ್ಲಿ ಸಹ ನಟಿಸಿದ್ದಾರೆ. ಹಾಗೆ 2017ರಲ್ಲಿ ಇವರು ತೆಲುಗು ಸೀರಿಯಲ್ನಂತ ಮುಖ ಮಾಡುತ್ತಾರೆ. ಹೌದು, ಕನ್ನಡದಲ್ಲಿ ಶೋಭಾ ಶೆಟ್ಟಿ ಅವರಿಗೆ ಉತ್ತಮ ಪಾತ್ರಗಳು ದೊರಕದೇ ಇರುವ ಕಾರಣ ಇವರು ತೆಲುಗು ಸೀರಿಯಲ್ನಂತ ಮುಖ ಮಾಡಿದ್ದಾರಂತೆ. ಇವರು ತೆಲುಗಿನಲ್ಲಿ ಅಷ್ಟಚಮ್ಮ, ಕಾರ್ತಿಕ ದೀಪಂ, ರುಕ್ಕು, ಅತ್ತರಿಂಟಿಕ್ಕಿ ದಾರಿಡಿ ಮತ್ತು ಹಿಟ್ಲರ್ ಗರಿ ಪೆಲ್ಲಂ ಎನ್ನುವ ಸೀರಿಯಲ್ನಲ್ಲಿ ಸಹ ನಟಿಸಿರುತ್ತಾರೆ. ಇದು ಇವರ ಫ್ಯಾಮಿಲಿ ಫೋಟೋ ಆಗಿರುತ್ತದೆ. ಇನ್ನು ಇವರಿಗೆ ಒಬ್ಬ ಬಾಯ್ ಫ್ರೆಂಡ್ ಸಹ ಇದ್ದು, ಇವರಿಬ್ಬರ ಎಂಗೇಜ್ಮೆಂಟ್ ಸಹ ಆಗಿರುತ್ತದೆ. ಹೌದು, ಶೋಭಾ ಶೆಟ್ಟಿ ಅವರ ಬಾಯ್ ಫ್ರೆಂಡ್ ಸಹ ನಟನಾಗಿದ್ದು, ಇವರು ಸಹ ಕೆಲವು ತೆಲುಗು ಸೀರಿಯಲ್ಗಳಲ್ಲಿ ಸಹ ನಟಿಸಿರುತ್ತಾರೆ. ಇನ್ನು ಇವರ ಬಾಯ್ ಫ್ರೆಂಡ್ ಹೆಸರು ಯಶವಂತ್ ರೆಡ್ಡಿ ಆಗಿರುತ್ತದೆ. ಹಾಗೆ ಶೋಭಾ ಶೆಟ್ಟಿ ಅವರದ್ದು 2 ಯೂಟ್ಯೂಬ್ ಚಾನಲ್ ಇದ್ದು, ನಿಮ್ಮ ಶೋಭಾ ಶೆಟ್ಟಿ ಎನ್ನುವುದು ಕನ್ನಡದ ಯೂಟ್ಯೂಬ್ ಚಾನಲ್ ಆಗಿರುತ್ತದೆ. ಹಾಗೆ ಶೋಭಾ ಶೆಟ್ಟಿ ಎನ್ನುವುದು ತೆಲುಗು ಯೂಟ್ಯೂಬ್ ಚಾನಲ್ ಆಗಿರುತ್ತದೆ. ಸೊ ಇವೆಲ್ಲ ಬಿಗ್ ಬಾಸ್ ಸೀಸನ್ 11ಕ್ಕೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿರುವ ಶೋಭಾ ಶೆಟ್ಟಿ ಅವರ ಕೆಲವು ಇನ್ಫಾರ್ಮೇಷನ್ಗಳಾಗಿದ್ದು, ಶೋಭಾ ಶೆಟ್ಟಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎನ್ನುವುದನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.